ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿಯಾಗಿ ಕಾಲೇಜಿಗೆ ಹೊಂಟಿದ್ದೆ. ರೋಡ್ನಲ್ಲಿ ನಡ್ಕೊತ ಹೋಗ್ತಾ ಇದ್ದೆ. ರೋಡಿನಲ್ಲಿ ನೋಡಿದ್ರೆ ಬೇಸರ ಬರ್ತಾನೆ ಇತ್ತು, ಆದರೂ ನಡ್ಕೊತ ಹೋಗ್ತಾ ಇದ್ದೆ ನಾನು. ಅದರಲ್ಲಿ ನಮ್ಮ ಹುಡುಗ ಬೈಕ್ ತೊಗೊಂಬಂದ. ಬೈಕ್ನಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ವಿ. ಕಾಲೇಜಿಗೆ ಹೋದ್ಮೇಲೆ ಗೊತ್ತಾಯಿತು ಎಲ್ಲ ಹುಡುಗರು ಸ್ಪೋರ್ಟ್ಸ್ ಆಡ್ಕೊಂತ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಮತ್ತೊಂದು ಸಾರಿ ಕರೆದ್ರು. ನಮ್ಮ ಹುಡುಗ ನೋಡಿದ್ರೆ ಯಾರು ಏನೇ ಹೇಳಿ ಹೊಟ್ಟೆ ತುಂಬ ತಿಂದ್ರೆ ಆಯ್ತು ಅಂತ ತಿಂತಾ ಇದ್ದ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ಹೋಗ್ಬೇಕು. ಹಾಗೆ ಟೈಮ್ ಆಯಿತು. ವಾಪೀಸ್ ಮತ್ತೆ ಕಾಲೇಜ್ ಬಿಟ್ಟು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬರ್ಬೇಕು ಅನಿಸ್ತು. ಬಸ್ ಸ್ಟ್ಯಾಂಡ್ಲಿದ್ದ ದೇವ್ರಿಗೆ ಹೋಗ್ಬೇಕಾಗಿತ್ತು. ಬಸ್ ಬಂತು. ಬಸ್ ಹತ್ಕೊಂಡು ಮತ್ತೆ ದೇವ್ರ ಸೈಡ್ ಹೊಂಟೆ. ಬಸ್ಸಲ್ಲಿ ಇವತ್ತು ಜಾಗ ಸಿಕ್ತು. ಜಾಗದಲ್ಲಿ ಕುಂತ್ಕೊಂಡು ಖುಷಿಯಾಗಿ ಹೋದೆ. ನಮಗೆಲ್ಲ ಗೊತ್ತಾಗೋಯ್ತು. ಅಂತೂ ದೇವದುರ್ಗ ಬಂತು. ದೇವದುರ್ಗ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಮತ್ತೆ ವಾಪಸ್ ನಮ್ಮ ಅಂಗಡಿ ಸೈಡು ನಡ್ಕೊತ ಹೋಗ್ತಾ ಇದ್ದೆ ನಾನು. ಅಣ್ಣಂಗೆ ಒಬ್ರು ಕಸ್ಟಮರ್ ಬಂದರು. ಡ್ರಿಂಕ್ಸ್ ಮಾಡಿ ಫುಲ್ ಹೆವಿ ಟಾರ್ಚರ್ ಕೊಡ್ತಾಯಿದ್ರು. ಆದರೂ ಅಣ್ಣ ಫುಲ್ ಖುಷಿಯಲ್ಲಿ ಟಿ ಶರ್ಟ್ಸ್ ಎಲ್ಲ ತೋರಿಸ್ತಾ ಇದ್ದ. ಟೈಮ್ ಆಗಿತ್ತು, ಅದಕ್ಕೆ ಊರ್ ಸೈಡ್ ಹೋಗ್ಬೇಕಂತೇಳಿ ರೆಡಿಯಾಗಿ ಊರ ಕಡೆ ಹೊಂಟಿದ್ದೆ. ಸಿಕ್ಕಾಪಟ್ಟೆ ಕತ್ತಿತ್ತು, ಆದ್ರೂ ಬೈಕ್ ಓಡಿಸ್ಕೊಂಡು ಹೋಗ್ಬೇಕು ಆಗಿತ್ತು. ಅದಕ್ಕೆ ಓಡಿಸ್ಕೊಂಡು ಹೊಂಟಿದ್ದೆ ನಾನು. ಅಂತೂ ಇಂತೂ ನಮ್ಮೂರ ಸೈಡ್ ಬಂದೇ ಬಿಟ್ಟೆ. ಖುಷಿ ಆಯಿತು.